ಡಿಯರ್ ಸ್ಟೂಡೆಂಟ್ಸ್. ಅಕೌಂಟ್ಸ್ ತುಂಬಾ ಕಷ್ಟ ಅನ್ನೋರ್ಗೆ ಸಿಂಪಲ್ ಸ್ಟೆಪ್ಸ್ ಒಂದಿಗೆ ನಾನು ಶ್ವೇತಾ. ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ ಬಿಸ್ನೆಸ್ ನಲ್ಲಿ ನಾವು ಆಲ್ರೆಡಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ 2 ಮೆಥಡ್ ಇದೆ ಅಂತ ತಿಳ್ಕೊಂಡಿದೀವಿ. ಅದ್ರಲ್ಲಿ ಪ್ರಾಡಕ್ಟ್ ಮೆಥಡ್ ಕಂಪ್ಲೀಟ್ ಮಾಡಿದೀನಿ, ಶಾರ್ಟ್ ಕಟ್ ಮೆಥಡ್ ಸ್ಟಾರ್ಟ್ ಮಾಡಿದೀನಿ. ಶಾರ್ಟ್ ಕಟ್ ಮೆಥಡ್ ನಲ್ಲಿ ಪರ್ ಆನಮ್ ಇನ್ಫಾರ್ಮೇಶನ್ಸ್ ಇದ್ದಾಗ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತ ಪ್ರೀವಿಯಸ್ ವಿಡಿಯೋನ ವಾಚ್ ಮಾಡೋದ್ರಿಂದ ನಿಮಗೆ ಗೊತ್ತಾಗುತ್ತೆ. ಈ ವಿಡಿಯೋನಲ್ಲಿ ನಾವು ಕ್ವಾರ್ಟರ್ಲಿ ಅನ್ನೋ ವರ್ಡ್ ಇದ್ದಾಗ ಶಾರ್ಟ್ ಕಟ್ ಮೆಥಡ್ ಹೇಗ್ ಮಾಡ್ಬೇಕು ಅಂತ ಹೇಳಿ ಹೇಳ್ಕೊಡ್ತಾ ಇದ್ದೀವಿ. ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಫಾರ್ಮ್ ಬಿಸ್ನೆಸ್ ನಲ್ಲಿ ನಾವು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ನಲ್ಲಿ ನಾವು ಆವರೇಜ್ ಪೀರಿಯಡ್ ಅಂದ್ರೂ ಒಂದೇನೆ, ಶಾರ್ಟ್ ಕಟ್ ಮೆಥಡ್ ಅಂದ್ರೂ ಒಂದೇನೆ. ಕ್ವಾರ್ಟರ್ಲಿ ಅನ್ನೋ ವರ್ಡ್ ಇದ್ದಾಗ ಪ್ರಾಬ್ಲಮ್ ಹೇಗ್ ಸಾಲ್ವ್ ಮಾಡ್ಬೇಕು ಅನ್ನೋದೇ ಇವತ್ತಿನ ಟಾಪಿಕ್ ಆಗಿರುತ್ತೆ. ಪ್ರಾಬ್ಲಮ್ ಸ್ಟಾರ್ಟ್ ಮಾಡಕ್ ಮುಂಚೆ ನಾವು ಕ್ವಾರ್ಟರ್ಲಿ ಅನ್ನೋ ವರ್ಡ್ ಇದ್ದಾಗ ಫಾರ್ಮುಲಾಸ್ ಏನು ಅಂತ ಫಸ್ಟ್ ನೀಟಾಗಿ ಅರ್ಥ ಮಾಡ್ಕೊಂಡ್ಬಿಡೋಣ. ಆಮೇಲೆ ನಾನು ಪ್ರಾಬ್ಲಮ್ ಮಾಡಿ ತೋರಿಸ್ತೀನಿ ಹೇಗ್ ಸಾಲ್ವ್ ಮಾಡ್ಬೇಕು ಅಂತ ಹೇಳಿ. ನೋಡಿ, ಆವರೇಜ್ ಪೀರಿಯಡ್ ಅಂದ್ರೂ ಒಂದೇನೆ, ಶಾರ್ಟ್ ಕಟ್ ಮೆಥಡ್ ಅಂದ್ರೂ ಒಂದೇನೆ. ಕ್ವೆಶನ್ ಅಲ್ಲಿ ನಿಮ್ಗೆ ಕ್ವಾರ್ಟರ್ಲಿ ಅನ್ನೋ ವರ್ಡ್ ಇರುತ್ತೆ, ಇದು ತುಂಬಾನೇ ಇಂಪಾರ್ಟೆಂಟ್. ಕ್ವಾರ್ಟರ್ಲಿ ಅನ್ನೋ ವರ್ಡ್ ಇದ್ದಾಗ ಹೇಗೆ ಹೇಗೆ ಫಾರ್ಮುಲಾಸ್ ನ ಜ್ಞಾಪನ ಇಟ್ಕೋಬೇಕು, ಸಿಂಪಲ್ ಸ್ಟೆಪ್ಸ್ ಹೇಳ್ಕೊಡ್ತಾ ಇದೀನಿ. ಆ ಸಿಂಪಲ್ ಸ್ಟೆಪ್ಸ್ ನಿಮ್ಗೆ ಅರ್ಥ ಆದ್ರೆ ಖಂಡಿತವಾಗ್ಲೂ ನಿಮ್ಗೆ ತುಂಬಾ ಈಸಿ ಆಗುತ್ತೆ ಶಾರ್ಟ್ ಕಟ್ ಮೆಥಡ್ ನಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ನ ಕ್ಯಾಲ್ಕುಲೇಟ್ ಮಾಡೋದನ್ನ. ಇಲ್ಲೂ ಅಷ್ಟೇ ನೋಡಿ, ನಿಮ್ಗೆ ಬಿಗಿನಿಂಗ್ ಅನ್ನೋ ವರ್ಡ್, ಮಿಡಲ್ ಅನ್ನೋ ವರ್ಡ್, ಎಂಡ್ ಅನ್ನೋ ವರ್ಡ್ ನ ಫಸ್ಟ್ ನೀವ್ ಏನ್ ಮಾಡ್ಬೇಕು, ಐಡೆಂಟಿಫೈ ಮಾಡ್ಬೇಕಾಗತ್ತೆ. ಇದನ್ನ ಆಲ್ರೆಡಿ ನಾನು ಲಾಸ್ಟ್ ವಿಡಿಯೋನಲ್ಲೂ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಕ್ವೆಶನ್ ಅಲ್ಲಿ ಬಿಗಿನಿಂಗ್ ಅನ್ನೋ ವರ್ಡ್ ಇದ್ರೆ ಈ ಫಾರ್ಮುಲಾನ ಯೂಸ್ ಮಾಡಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂದ್ರೆ ಶಾರ್ಟ್ ಕಟ್ ಮೆಥಡ್ ಕ್ಯಾಲ್ಕುಲೇಟ್ ಮಾಡಿ. ಮಿಡಲ್ ಅನ್ನೋ ವರ್ಡ್ ಇದ್ರೆ ಈ ಫಾರ್ಮುಲಾನ ಯೂಸ್ ಮಾಡಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡರ್ ಶಾರ್ಟ್ ಕಟ್ ಮೆಥಡ್ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ಇನ್ ಕೇಸ್ ಎಂಡ್ ಅನ್ನೋ ವರ್ಡ್ ಇತ್ತು ಅಂತ ಹೇಳಿದ್ರೆ ಈ ಫಾರ್ಮುಲಾಸ್ ನ ಯೂಸ್ ಮಾಡಿ ನೀವು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡರ್ ಶಾರ್ಟ್ ಕಟ್ ಮೆಥಡ್ ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ. ಇವಾಗ ಫಾರ್ಮುಲಾಸ್ ನೋಡಿ, ನಮ್ ಫಸ್ಟ್ ಇಂಟ್ ಏನಾಗಿತ್ತು, ಕ್ವೆಶನ್ ಅಲ್ಲಿ ಬಿಗಿನಿಂಗ್ ಇದೆಯಾ, ಮಿಡಲ್ ಇದೆಯಾ, ಎಂಡ್ ಇದೆಯಾ ಅಂತ ಚೆಕ್ ಮಾಡೋದು. ಓಕೆ, ಫಸ್ಟ್ ಸ್ಟೆಪ್ ಏನಾಗಿರುತ್ತೆ, ಐಡೆಂಟಿಫೈ ಬಿಗಿನಿಂಗ್, ಮಿಡಲ್ ಅಂಡ್ ಎಂಡ್ ಆಗಿರುತ್ತೆ. ಈ ಮೂರಲ್ಲಿ ಕ್ವೆಶನ್ ಅಲ್ಲಿ ಯಾವ್ದಿದೆ ಅನ್ನೋದನ್ನ ನೋಡ್ಕೊಂಡು ನಾವೇನ್ ಮಾಡ್ತೀವಿ, ಐಡೆಂಟಿಫೈ ಆಗುತ್ತೆ. ಐಡೆಂಟಿಫೈ ಆಗಿದ್ಮೇಲೆ ಫಾರ್ಮುಲಾ ನೋಡಿ, ಇವಾಗ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಈಸ್ ಈಕ್ವಲ್ ಟು ಟೋಟಲ್ ಡ್ರಾಯಿಂಗ್ಸ್ ರೇಟ್ ಟು ಆವರೇಜ್ ಪೀರಿಯಡ್ 1/12. ಬಿಗಿನಿಂಗ್ ಇದ್ದಾಗ ಏನ್ ಫಾರ್ಮುಲಾ ಇದೆ ಸೇಮ್ ಫಾರ್ಮುಲಾನೇ ನಾವು ಯೂಸ್ ಮಾಡ್ತಾ ಇದೀವಿ ಮಿಡಲ್ ಅಲ್ಲೂ. ಫಾರ್ಮುಲಾ ಚೇಂಜ್ ಆಗಲ್ಲ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫಾರ್ಮುಲಾ ಚೇಂಜ್ ಆಗಲ್ಲ. ಮಿಡಲ್ ಅಲ್ಲೂ ಅದೇ ಇದೆ, ಎಂಡ್ ಅಲ್ಲೂ ಅದೇ ಇದೆ. ನೋಡಿ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಈಸ್ ಈಕ್ವಲ್ ಟು ಟೋಟಲ್ ಡ್ರಾಯಿಂಗ್ಸ್ ರೇಟ್ ಆವರೇಜ್ ಪೀರಿಯಡ್ 1/12. ಫಾರ್ಮುಲಾ ಏನಾಗಿದೆ, ಕಾನ್ಸ್ಟೆಂಟ್ ಆಗಿದೆ. ಐದರ್ ಆನಮ್ ಇರ್ಲಿ, ಕ್ವಾರ್ಟರ್ಲಿ ಇರ್ಲಿ, ಫಾರ್ಮುಲಾ ವಿಲ್ ನೆವರ್ ಚೇಂಜ್. ಆನಮ್ ಇನ್ಫಾರ್ಮೇಶನ್ಸ್ ಇದ್ರು ಸೇಮ್ ಫಾರ್ಮುಲಾ ಯೂಸ್ ಮಾಡ್ತೀರಾ, ಕ್ವಾರ್ಟರ್ಲಿ ಇನ್ಫಾರ್ಮೇಶನ್ಸ್ ಇದ್ರು ಸೇಮ್ ಫಾರ್ಮುಲಾ ಯೂಸ್ ಮಾಡ್ತೀರಾ. ಫಸ್ಟ್ ಇದು ನಿಮ್ಗೆ ಅರ್ಥ ಆಗಿದೆ ಅನ್ಸುತ್ತೆ. ನಾನು ಇಲ್ಲಿವರೆಗೂ ಹೇಳ್ಕೊಟ್ಟಿರೋದ್ರಲ್ಲಿ ಎರಡು ನಿಮ್ಗೆ ಕ್ಲಾರಿಟಿ ಆಗಿ ತಲೆಯಲ್ಲಿ ಅರ್ಥ ಆಗಿರ್ಬೇಕು. ಒಂದು, ಬಿಗಿನಿಂಗ್ ಅನ್ನೋ ವರ್ಡ್, ಮಿಡಲ್, ಎಂಡ್ ಯಾವ್ದಿದೆ ಅಂತ ನೋಡ್ಕೋಬೇಕು, ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಫಾರ್ಮುಲಾ ಮೂರ್ ಕೇಸಲ್ಲಿ, ಆಲ್ ದ 3 ಕೇಸಸ್ ದ ಫಾರ್ಮುಲಾ ಈಸ್ ಸೇಮ್ ಅನ್ನೋದು ನಿಮ್ಗೆ ಅರ್ಥ ಆಗಿರ್ಬೇಕು. ಅದಾಗಿದ್ಮೇಲೆ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನ ಇವಾಗ ಹೇಳ್ತಾ ಇದ್ದೀನಿ ನಿಮ್ಗೆ. ನೋಡಿ, ನಾವೀಗ 3 ಕೇಸಲ್ಲೂ ಏನ್ ಮಾಡ್ಬೇಕು, ಆವರೇಜ್ ಪೀರಿಯಡ್ ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ. 3 ಕೇಸಲ್ಲೂ ನಾವು ಈಗ ಆವರೇಜ್ ಪೀರಿಯಡ್ ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಆವರೇಜ್ ಪೀರಿಯಡ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು, ಆವರೇಜ್ ಪೀರಿಯಡ್ ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಲಾಂಗೆಸ್ಟ್ ಪೀರಿಯಡ್ ಪ್ಲಸ್ ಶಾರ್ಟೆಸ್ಟ್ ಪೀರಿಯಡ್ ಡಿವೈಡೆಡ್ ಬೈ 2 ಬಂದು ಫಾರ್ಮುಲಾ. ಈ ಫಾರ್ಮುಲಾ ನೋಡಿ, ಇಷ್ಟೇ ನೋಡ್ಕೋಬೇಕು ನೀವು. ಲಾಂಗೆಸ್ಟ್ ಪೀರಿಯಡ್, ಶಾರ್ಟೆಸ್ಟ್ ಪೀರಿಯಡ್ ಡಿವೈಡೆಡ್ ಬೈ 2 ಕಾನ್ಸ್ಟೆಂಟ್. ಇಲ್ಲೂ ನೋಡಿ, ಮಿಡಲ್ ಅಲ್ಲೂ ಲಾಂಗೆಸ್ಟ್ ಪೀರಿಯಡ್, ಶಾರ್ಟೆಸ್ಟ್ ಪೀರಿಯಡ್ ಡಿವೈಡೆಡ್ ಬೈ 2. ಎಂಡ್ ಅಲ್ಲಿ ನೋಡಿ, ಲಾಂಗೆಸ್ಟ್ ಪೀರಿಯಡ್ ಪ್ಲಸ್ ಶಾರ್ಟೆಸ್ಟ್ ಪೀರಿಯಡ್ ಡಿವೈಡೆಡ್ ಬೈ 2. ಸೊ ಇಲ್ಲಿ ಫಾರ್ಮುಲಾಸ್ ಏನಾಯ್ತು, ನಮ್ಗೆ ಕಾನ್ಸ್ಟೆಂಟ್ ಆಯ್ತು. ಸೊ 3 ಇನ್ಫಾರ್ಮೇಶನ್ಸ್ ತುಂಬಾ ಕ್ಲಾರಿಟಿ ಆಗಿ ಹೇಳಿದೀನಿ. ಪಾಯಿಂಟ್ ನಂಬರ್ 1, ಐಡೆಂಟಿಫೈಯಿಂಗ್ ಆಫ್ ಬಿಗಿನಿಂಗ್, ಮಿಡಲ್ ಅಂಡ್ ಎಂಡ್ ಆಗಿರತ್ತೆ ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕ್ಯಾಲ್ಕುಲೇಟ್ ಮಾಡಕ್ಕೆ ಫಾರ್ಮುಲಾ ಏನಾಗಿದೆ, 3 ಕೇಸಸ್ ಅಲ್ಲೂ ಫಾರ್ಮುಲಾ ಏನಾಗಿದೆ, ಸೇಮ್ ಆಗಿದೆ. ಪಾಯಿಂಟ್ ನಂಬರ್ 3, ಫಾರ್ಮುಲಾ ಪ್ರಕಾರ ನಾವೇನ್ ಮಾಡ್ಬೇಕು, ಆವರೇಜ್ ಪೀರಿಯಡ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಆವರೇಜ್ ಪೀರಿಯಡ್ ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಫಾರ್ಮುಲಾ ಬಂದು ಲಾಂಗೆಸ್ಟ್ ಪೀರಿಯಡ್ ಪ್ಲಸ್ ಶಾರ್ಟೆಸ್ಟ್ ಪೀರಿಯಡ್ ಡಿವೈಡೆಡ್ ಬೈ 2. ಇದು ಸಹ ಏನಾಗಿದೆ, ನಮ್ಗೆ ಕಾನ್ಸ್ಟೆಂಟ್ ಆಗಿದೆ ಇನ್ ಆಲ್ ದ 3 ಕೇಸಸ್. ಸೊ ಇದಿಷ್ಟು ನಿಮ್ಗೆ ಕ್ಲಾರಿಟಿ ಆದ್ಮೇಲೆ ಇವಾಗ ನಾನು ಮೇನ್ ಪೋರ್ಷನ್ ಬರ್ತಾ ಇದ್ದೀನಿ. ನಿಮ್ಗೆ ಬಿಗಿನಿಂಗ್ ಅನ್ನೋ ವರ್ಡ್ ಇದ್ದಾಗ ಲಾಂಗೆಸ್ಟ್ ಪೀರಿಯಡ್ ನಿಮ್ಗೆ 12 ಆಗಿರುತ್ತೆ. ಯಾಕೆಂದ್ರೆ ಬಿಗಿನಿಂಗ್ ಅಂತಾಗ 1/4 ಇಂದ ಸ್ಟಾರ್ಟ್ ಆಗುತ್ತೆ. ಏಪ್ರಿಲ್ ಇಂದ ಸ್ಟಾರ್ಟ್ ಆಗೋದ್ರಿಂದ ಕಂಪ್ಲೀಟ್ 1 ಇಯರ್ ಬರೋದ್ರಿಂದ ನಮ್ಗೆ ಇಲ್ಲಿ 12 ತಗೊಳ್ತೀವಿ. ಕ್ವಾರ್ಟರ್ಲಿ ಅನ್ನೋ ವರ್ಡ್ ಸಹ ನಿಮ್ಗೆ ಕ್ವೆಶನ್ ಅಲ್ಲಿ ಇರುತ್ತೆ. ಕ್ವಾರ್ಟರ್ಲಿ ಅನ್ನೋ ವರ್ಡ್ ಇದ್ದಾಗ ಬಿಗಿನಿಂಗ್ ನಾನು ಲಾಸ್ಟ್ ವಿಡಿಯೋ ನಲ್ಲಿ ಹೇಳಿದೀನಿ, ನಿಮ್ಗೆ ಜ್ಞಾಪನ ಇಟ್ಕೊಳ್ಳೋದಕ್ಕೆ ಸ್ವಲ್ಪ ಟ್ರಿಕ್ಸ್ ಕೊಡ್ತೀನಿ, ಲಾಸ್ಟ್ ಕೊಡ್ತೀನಿ, ವೇಟ್ ಮಾಡಿ. ಸೊ 12 ಪ್ಲಸ್ ಕ್ವಾರ್ಟರ್ಲಿ ಇದ್ದಾಗ +3 ತಗೊಳ್ತೀವಿ. ಫಾರ್ಮುಲಾ ಪ್ರಕಾರ 2 ಇದೆ, 2 ಹಾಕೊಳ್ತೀವಿ. 12 + 3 ಆಡ್ ಮಾಡಿದ್ರೆ
15 ಬಂತು. 15 ಡಿವೈಡೆಡ್ ಬೈ 2 ಇದನ್ನ ಹಾಕೊಂಡ್ರು ಸಹ ನಿಮ್ಗೆ ಸೇಮ್ ಆನ್ಸರೇ ಬರುತ್ತೆ. ನಮ್ಗೆ ನೆಕ್ಸ್ಟ್ ಪ್ರೋಸೆಸ್ ನಮ್ಗೆ ಗೊತ್ತಾಗ್ತಿಲ್ಲ ಅಂತ ಅಂದ್ರೂ ಆವರೇಜ್ ಪೀರಿಯಡ್ ಜಾಗದಲ್ಲಿ 15 ಡಿವೈಡೆಡ್ ಬೈ 2 ಅಂತ ಹಾಕೊಂಡ್ರು ಸೇಮ್ ಆನ್ಸರೇ ಬರುತ್ತೆ. ಇಲ್ಲ ಅಂದ್ರೆ ನಾ ಫರ್ದರ್ ಇನ್ನೂ ಸಿಂಪ್ಲಿಫೈ ಮಾಡ್ತೀನಿ ಅಂತ ಹೇಳಿದ್ರೆ ಡಿವಿಷನ್ ಮಾಡ್ಬೇಕಾಗುತ್ತೆ. ಸೊ 15 ನೋಡಿ, 15 2ಗೆ ನಾವು ಡಿವೈಸ್ ಮಾಡ್ಕೊಳ್ತೀವಿ, ಡಿವಿಷನ್ ಮಾಡ್ಕೋತೀವಿ. 2 ಡಿವೈಡೆಡ್ ಬೈ 15, 2 7s 14 ಬಂತು. 2 7s 14 ಬರುತ್ತೆ. ಸೊ 15 ಅಲ್ಲಿ 14 ಮೈನಸ್ ಮಾಡಿದ್ರೆ ರಿಮೈಂಡರ್ ಏನಾಯ್ತು, 1 ಆಯ್ತು. ಸೊ ಇಲ್ಲಿರೋ 1 ನಾನು ಏನ್ ಮಾಡಿದೀನಿ, ಇಲ್ಲಿ ತಗೊಂಡಿದ್ದೀನಿ. ಸೊ 2 ಇಂದ ತಾನು ನಾವು ಟೇಬಲ್ ಇದ್ ಮಾಡ್ಕೊಂಡಿದೀವಿ, ಆ 2 ನ ನಾವ್ ಇಲ್ಲಿ ತಗೊಳ್ಬೇಕಾಗುತ್ತೆ. ಸೊ ಈ ತರ ಇದು ಮಿಕ್ಸ್ಡ್ ಫ್ರಾಕ್ಷನ್ ಆಗುತ್ತೆ. ಮಿಕ್ಸ್ಡ್ ಫ್ರಾಕ್ಷನ್ ನಾವ್ ಏನ್ ಮಾಡ್ಬೇಕು, ಕನ್ವರ್ಟ್ ಮಾಡ್ಕೋಬೇಕು. ಕನ್ವರ್ಟ್ ಮಾಡೋದಕ್ಕೆ 1 ಡಿವೈಡೆಡ್ ಬೈ 2 ಮಾಡಿದ್ರೆ 0.5 ಬರುತ್ತೆ. 1 ಡಿವೈಡೆಡ್ ಬೈ 2 ಮಾಡಿದ್ರೆ 0.5 ಬರುತ್ತೆ. 0.5 ಗೆ 7 ಆಡ್ ಮಾಡಿದ್ರೆ 7.5. ಸೊ ಆವರೇಜ್ ಪೀರಿಯಡ್ ನಿಮ್ಗೆ ಇಲ್ಲಿ ನಾನು 7.5 ಹೇಗ್ ಬರುತ್ತೆ ಅಂತ ನಾನು ಇಲ್ಲಿ ವರ್ಕಿಂಗ್ ನೋಟ್ ಅಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಇದು ಅರ್ಥ ಆಗಿದೆ ಅನ್ಕೊಳ್ತೀನಿ. ನೋಡಿ, ತುಂಬಾ ಕ್ಲೀನ್ ಆಗಿ ಹೇಳ್ತಾ ಇದೀನಿ. 1 ಇಯರ್ಗೆ 12 ಮಂತ್ಸ್ ಇದೆ ಲಾಂಗೆಸ್ಟ್ ಪೀರಿಯಡ್. ಶಾರ್ಟೆಸ್ಟ್ ಪೀರಿಯಡ್ ನಮ್ಗೆ ಏನಾಗ್ತಾ ಇದೆ, ನಿಮ್ಗೆ ಕ್ವಾರ್ಟರ್ಲಿ ಅಂತ ಇರೋದ್ರಿಂದ 3 ಮಂತ್ಸ್ ಬರೋದ್ರಿಂದ 3 ಮಂತ್ಸ್ ಶಾರ್ಟೆಸ್ಟ್ ಪೀರಿಯಡ್ ಆಗಿರುತ್ತೆ. ನಮ್ಗೆ ಬಿಗಿನಿಂಗ್ 3 ಮಂತ್ಸ್ ಶಾರ್ಟೆಸ್ಟ್ 3 ಮಂತ್ಸ್ ಬಂದು ನಮ್ಗೆ ಕ್ವಾರ್ಟರ್ಲಿ ಪೀರಿಯಡ್ ಆಗಿರುತ್ತೆ. ಸೊ 12 ಪ್ಲಸ್ 3 ಮಾಡಿದ್ರೆ 15 ಆಯ್ತು. 15 ಡಿವೈಡೆಡ್ ಬೈ 2 ಮಾಡಿದ್ರೆ ನಿಮ್ಗೆ 7.5 ಬರುತ್ತೆ. ಇದು ಬಿಗಿನಿಂಗ್ ಇದ್ದಾಗ. ಮಿಡಿಲ್ ಇದ್ದಾಗ ನೋಡಿರಿ, ಲಾಂಗೆಸ್ಟ್ ಪೀರಿಯಡ್ ಮಿಡಿಲ್ ಇದ್ದಾಗ ಸ್ಟಾರ್ಟಿಂಗ್ ಏಪ್ರಿಲ್ 1 ಇಂದ 15th ವರ್ಗು ಕೌಂಟ್ ತಗೊಳಲ್ಲ. ನಾವು ಮಿಡಿಲ್ ಅಲ್ಲಿ ನಾವು ಡ್ರಾ ಮಾಡ್ತಾ ಇದೀವಿ. ಡ್ರಾ ಮಾಡಿದ ಮೇಲೆ ಏಪ್ರಿಲ್ 15th ನಾವು ಡ್ರಾ ಮಾಡ್ತಾ ಇದೀವಿ ಅಂದ್ರೆ ಏಪ್ರಿಲ್ 15th ಇಂದ ಆಚೆಗೆ ಕೌಂಟಿಂಗ್ ಸ್ಟಾರ್ಟ್ ಆಗೋದ್ರಿಂದ 1ನೇ ತಾರೀಕಿಂದ 15ನೇ ತಾರೀಕುವರೆಗೂ ಕೌಂಟಿಂಗ್ ಬರಲ್ಲ. ಹಾಗಾಗಿ ನಮ್ಗೆ ಇಲ್ಲಿ ಆಫ್ ಬರುತ್ತೆ. ಸೊ ರಿಮೈನಿಂಗ್ 1.5 ನಮ್ಗೆ ಶಾರ್ಟೆಸ್ಟ್ ಪೀರಿಯಡ್ ಬಂದು ಲಾಸ್ಟ್ ಇಂದ ನಾವು ಕನ್ಸಿಡರ್ ಮಾಡೋದ್ರಿಂದ ಇದು 1/2 ಬರುತ್ತೆ ಶಾರ್ಟೆಸ್ಟ್ ಪೀರಿಯಡ್ ನಿಮ್ಗೆ ಮಿಡಲ್ ಅಲ್ಲಿ. ಇದನ್ನ ಎರಡು ನೀವು ಆಡ್ ಮಾಡ್ಕೊಡಿ. 10.5 ಪ್ಲಸ್ 1.5 ನ ಆಡ್ ಮಾಡಿದ್ರೆ 12 ಬರುತ್ತೆ. ಸೊ 12 2 1s 2 6. ಸೊ ಇದು ಈ ಪೋರ್ಷನ್ ಏನಿದೆ ನಿಮ್ಗೆ 12 ಡಿವೈಡೆಡ್ ಬೈ 2 ಅಥವಾ 6 ಅಂತ ನೀವು ಆನಮ್ ಇದ್ರೂ ಸೇಮ್ ಬರುತ್ತೆ. ನಿಮ್ಗೆ ಕ್ವಾರ್ಟರ್ಲಿ ಇದ್ದಾಗೂ ನಿಮ್ಗೆ ಇಲ್ಲಿ ಸೇಮೇ ಬರುತ್ತೆ. ಎಂಡ್ ಅನ್ನೋ ವರ್ಡ್ ಇದ್ದಾಗ ಲಾಂಗೆಸ್ಟ್ ಪೀರಿಯಡ್ ಬಂದು 12 ಮೈನಸ್ 3 ತಗೋಬೇಕು. 12 ಮೈನಸ್ 3 ಕ್ವಾರ್ಟರ್ಲಿ ನಾವು ಮಾಡ್ತಾ ಇರೋದು. ಕ್ವಾರ್ಟರ್ಲಿ ಅಂದ್ರೆ 3 ಮಂತ್ಸ್ ಅಂತ. 12 ಮೈನಸ್ 3 ಮಾಡಿದ್ರೆ 9 ಬರುತ್ತೆ. ಸೊ ಅದಕ್ಕೆ ಶಾರ್ಟೆಸ್ಟ್ ಪೀರಿಯಡ್ ನಮ್ಗೆ ಎಂಡ್ ಅಂತ ಇದ್ದಾಗ ಲಾಸ್ಟ್ ಮಂತ್ ನಮ್ಗೆ ಕೌಂಟ್ ತಗೊಳಕ್ ಆಗೋದಿಲ್ಲ ನಮ್ಗೆ. ಅದಕ್ಕೆ ಇಲ್ಲಿ 0 ಬರುತ್ತೆ ಡಿವೈಡೆಡ್ ಬೈ 2. 9 ಡಿವೈಡೆಡ್ ಬೈ 2 ನ ನಾವ್ ಏನ್ ಮಾಡ್ಬೇಕು, ಡಿವೈಡ್ ಮಾಡ್ಕೊಳ್ಳಿ. ಸೊ 2 4s 8. 2 ಇಲ್ಲಿರೋ ಡಿನಾಮಿನೇಟರ್ 2 ಇಲ್ಲಿ ತಗೊಳ್ತಾ ಇದೀನಿ, ನ್ಯೂಮರೇಟರ್ ಇರೋದನ್ನ ಇಲ್ಲಿ ತಗೊಳ್ತಾ ಇದೀನಿ. 2 4s 8 ಆಯ್ತು. 2 4s 8 ಆಯ್ತು. ಸೊ 8 ಅಲ್ಲಿ 9 ಅಲ್ಲಿ 8 ಹೋಯ್ತು ಅಂತ ಹೇಳಿದ್ರೆ 1 ರಿಮೈಂಡರ್ ಆಯ್ತು. ಸೊ ಈ ರಿಮೈಂಡರ್ 1 ನಾವ್ ಇಲ್ಲಿ ತಗೊಂಡು 2 ನ ಇಲ್ಲಿ ತಗೊಂತೀವಿ. ಸೊ 1/2 ನ ನಾವ್ ಡಿವೈಡ್ ಮಾಡಿದ್ರೆ 0.5 ಬರುತ್ತೆ. 0.5 ಗೆ 4 ಆಡ್ ಮಾಡಿದ್ರೆ 4.5 ಬರುತ್ತೆ. ಸೊ ಇದು ಇಷ್ಟೆಲ್ಲ ನಮ್ಗೆ ತಲೆಲಿಕೊಳ್ಳೋ ಕಷ್ಟ ಆಗುತ್ತೆ ಅಂದ್ರೆ ಸಿಂಪಲ್ ಆಗಿ ಹೇಳ್ತಾ ಇದೀನಿ ನೋಡಿ. ಇದು 12 ಆಡ್ ಮಾಡ್ಕೋತೀರಾ. 12 ಪ್ಲಸ್ 3 ತಗೊಂಡ್ರೆ 15 ಬರುತ್ತೆ ನಿಮ್ಗೆ. ನಾನು ಲಾಸ್ಟ್ ವಿಡಿಯೋ ನಲ್ಲೇ ಹೇಳ್ಕೊಟ್ಟಿದ್ದೆ. 12 ಮೈನಸ್ 3 ಮಾಡಿದ್ರೆ 9 ಬರುತ್ತೆ. ಈ ಪೋರ್ಷನ್ ನ ಈ ಪೋರ್ಷನ್ ನೀವು ಡಿವೈಡ್ ಮಾಡಿದ್ರೆ ಸಾಕು, ನಮ್ಗೆ ಈ ಆನ್ಸರ್ಸ್ ಬಂದ್ಬಿಡತ್ತೆ. 15 ಡಿವೈಡೆಡ್ ಬೈ 2 ಮಾಡಿದ್ರೆ ಈ ಆನ್ಸರ್ ಬರುತ್ತೆ. 9 ಡಿವೈಡೆಡ್ ಬೈ 2 ಮಾಡಿದ್ರೆ ನಿಮ್ಗೆ ಈ ಆನ್ಸರ್ ಬರುತ್ತೆ. ಇದೆಲ್ಲ ಕ್ಯಾಲ್ಕುಲೇಷನ್ಸ್ ಗ್ಯಾಪ್ ಇಟ್ಕೊಳ್ಳಕ್ಕೆ ಕಷ್ಟ ಆಗ್ತಿದೆ ಅಂತಂದ್ರೆ ಇದನ್ನೆಲ್ಲ ಯಾಕೆ ನಾನು ಮಾಡಿದೀನಿ ಅಂದ್ರೆ ನಿಮ್ಗೆ ಕ್ಲಾರಿಟಿಯಾಗಿ ಹೇಗ್ ಬಂತು ವ್ಯಾಲ್ಯೂಸ್ ಅನ್ನೋದು ನಿಮ್ಗೆ ಅರ್ಥ ಆಗ್ಬೇಕು. ಅದಕ್ಕೋಸ್ಕರ ಕಂಪ್ಲೀಟ್ ಕ್ಯಾಲ್ಕುಲೇಷನ್ ನಾನು ನಿಮ್ಗೆ ಇಲ್ಲಿ ತೋರಿಸಿದೀನಿ. ಸೊ ಫಾರ್ಮುಲಾ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮ್ಗೆ ಈಗ ತುಂಬಾ ಕಷ್ಟ ಆಗ್ತಾ ಇದ್ರೆ ಒಂದ್ ವರ್ಡ್ ನೋಡಿ, ಬಿಗಿನಿಂಗ್ ಅನ್ನೋ ವರ್ಡ್ ಇತ್ತು ಅಂತ ಹೇಳಿದ್ರೆ 7.5 ತಗೋಬೇಕು ಆವರೇಜ್ ಪೀರಿಯಡ್. ಬಿಗಿನಿಂಗ್ ಅನ್ನೋ ವರ್ಡ್ ಇದ್ರೆ 7.5 ತಗೋಬೇಕು ಆವರೇಜ್ ಪೀರಿಯಡ್. 7.5 ಕಷ್ಟ ಆಗ್ತಿದೆ ಅಂದಾಗ 12 ಪ್ಲಸ್ 3 ಅನ್ನೋದನ್ನ ಜ್ಞಾಪನ ಇಟ್ಕೊಳ್ಳಿ. 1 ಇಯರ್ಗೆ 12 ಮಂತ್ಸ್, ಕ್ವಾರ್ಟರ್ಲಿ ಅಂದ್ರೆ 3 ಮಂತ್ಸ್ ಪ್ಲಸ್ 3 ತಗೊಳ್ಳಿ, 15 ಬರುತ್ತೆ. ಫಾರ್ಮುಲಾನಲ್ಲಿ 2 ಇದೆ ಅದನ್ನ ಹಾಕೊಂಡು ಡಿವೈಡ್ ಮಾಡಿದ್ರೆ ನೀವು 15 ಡಿವೈಡೆಡ್ ಬೈ 2 ಹಾಕೊಳ್ಳಿ ಆವರೇಜ್ ಪೀರಿಯಡ್ ನಲ್ಲಿ, ಸೇಮ್ ಆನ್ಸರ್ ಬರುತ್ತೆ. ಅದೇ ತರ ಆವರೇಜ್ ಪೀರಿಯಡ್ ಎಂಡ್ ಅಲ್ಲೂ ಅಷ್ಟೇ ನಿಮ್ಗೆ 12 ಮೈನಸ್ 3 ಮಾಡಿದ್ರೆ 9 ಬರುತ್ತೆ. 9 ಡಿವೈಡೆಡ್ ಬೈ 2 ಮಾಡಿದ್ರೆ 4.5. ಇದು ಡಿವೈಡ್ ಮಾಡಿದ್ರೆ ನೀವು ಆವರೇಜ್ ಪೀರಿಯಡ್ ಜಾಗದಲ್ಲಿ 9/2 ಅಂತ ಹಾಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ನಿಮ್ಗೆ ಸೇಮ್ ಆನ್ಸರೇ ಬರುತ್ತೆ. ಸೊ ಈ ಸ್ಕ್ರೀನ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಈ ಸ್ಕ್ರೀನ್ ಅಲ್ಲಿ ನಾವು ತುಂಬಾ ಇಂಪಾರ್ಟೆಂಟ್ 4 ಇಂಪಾರ್ಟೆಂಟ್ಸ್ ನಾವು ಕತ್ಕೊಂಡ್ವಿ. ಪಾಯಿಂಟ್ ನಂಬರ್ 1 ಇಸ್ ಐಡೆಂಟಿಫಿಕೇಶನ್ ಆಫ್ ಬಿಗಿನಿಂಗ್, ಮಿಡಲ್ ಅಂಡ್ ಎಂಡ್ ಆಗಿತ್ತು. ಪಾಯಿಂಟ್ ನಂಬರ್ 2 ಇಸ್ ಫಾರ್ಮುಲಾ ಏನಾಗಿದೆ ಎಲ್ಲ 3 ಕೇಸ್ ನಲ್ಲೂ ಸೇಮ್ ಇದೆ.
ಪಾಯಿಂಟ್ ನಂಬರ್ 3, ಆವರೇಜ್ ಪೀರಿಯಡ್ ನ ಫೈಂಡ್ ಔಟ್ ಮಾಡ್ಕೊಳ್ಳೋದಕ್ಕೆ ಫಾರ್ಮುಲಾ ಸಹ ಸೇಮ್ ಇದೆ. ಲಾಂಗೆಸ್ಟ್ ಪೀರಿಯಡ್ ಶಾರ್ಟೆಸ್ಟ್ ಪೀರಿಯಡ್ ಡಿವೈಡೆಡ್ ಬೈ 2 ಅನ್ನೋದು ಪಾಯಿಂಟ್ ನಂಬರ್ 3 ಅದನ್ನು ಸೇಮ್ ಆಗಿದೆ. ಪಾಯಿಂಟ್ ನಂಬರ್ 4, ಇಂಟ್ರೆಸ್ಟ್ ಆನ್ ಡ್ರಾ ಬಿಗಿನಿಂಗ್ ಅನ್ನೋ ವರ್ಡ್ ಇದ್ದಾಗ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕ್ಯಾಲ್ಕುಲೇಟ್ ಮಾಡಕ್ಕೆ 12+3 ಅಂತ ತಲೆನಲ್ಲಿ ಇಟ್ಕೋಬೇಕು. ಎಂಡ್ ಅನ್ನೋ ವರ್ಡ್ ಇದ್ದಾಗ 12-3 ಅಂತ ಇಟ್ಕೋಬೇಕು. ಮಿಡಲ್ ಇದ್ದಾಗ ನಿಮ್ಗೆ ಹ್ಯಾನಮ್ ಇದ್ರೂ ಅಥವಾ ಕ್ವಾರ್ಟರ್ಲಿ ಇದ್ರು ನಿಮ್ಗೆ 6 ಬರೋದು. ನಿಮ್ಗೆ ಅದ್ರಲ್ಲಿ ಏನು ಚೇಂಜಸ್ ಬರಲ್ಲ ನಿಮ್ಗೆ. ಇಷ್ಟು ನಿಮ್ಗೆ ಓವರ್ ವ್ಯೂ ಆಗಿತ್ತು ಈ ಸ್ಲೈಡ್ ಇಂದ. ಸೊ ನೆಕ್ಸ್ಟ್ ಒಂದು ಪ್ರಾಬ್ಲಮ್ ನಿಮ್ಗೋಸ್ಕರ ನಾನು ಸಾಲ್ವ್ ಮಾಡ್ತೀನಿ. ಅದು ಬಿಗಿನಿಂಗು ಮಿಡಲ್ ಎಂಡ್ ಅದು ಹೇಗೆ ಸಾಲ್ವ್ ಮಾಡ್ಬೇಕು ಅನ್ನೋದು ನಾನು ನಿಮ್ಗೆ ಇವಾಗ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಫ್ ಪೂಜಾರಿ ಫಾರ್ ದ ಇಯರ್ ಎಂಡಿಂಗ್ 31st March 2025. ಅವ್ರು ನೋಡಿ, ಈ ವಿತ್ಡ್ರಾಲ್ 12,000 ಪರ್ ಕ್ವಾರ್ಟರ್ಲಿ ಅಂದ್ರೆ 3 ತಿಂಗಳಿಗೆ ಒಂದ್ಸಲಿ ಅವ್ರು ಏನ್ ಮಾಡ್ತಿದ್ದಾರೆ, 12,000 ಡ್ರಾ ಮಾಡ್ತಾ ಇದ್ದಾರೆ ಇನ್ ಈಚ್ ಕ್ವಾರ್ಟರ್. 12,000 3 months ಒನ್ಸ್ ಅವ್ರು ಏನ್ ಮಾಡ್ತಾ ಇದ್ದಾರೆ, ಡ್ರಾ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ರೇಟ್ ಆಫ್ ಇಂಟ್ರೆಸ್ಟ್ ಬಂದು 10% ಇದೆ. ನೋಡಿ, ನಾವ್ ಏನಿಂಗ್ ಕ್ಯಾಲ್ಕುಲೇಟ್ ಮಾಡ್ಬೇಕು, ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್ ಕ್ಯಾಲ್ಕುಲೇಟ್ ಮಾಡ್ಬೇಕು, ಮಿಡಲ್ ಆಫ್ ಈಚ್ ಕ್ವಾರ್ಟರ್ ಕ್ಯಾಲ್ಕುಲೇಟ್ ಮಾಡ್ಬೇಕು, ಎಂಡ್ ಆಫ್ ಈಚ್ ಕ್ವಾರ್ಟರ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಈಗ ಸೊ ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್ ನ ಫಸ್ಟ್ ನಾವ್ ಏನ್ ಮಾಡೋಣ, ಕ್ಯಾಲ್ಕುಲೇಟ್ ಮಾಡೋಣ. ಸೊ ಲಾಂಗೆಸ್ಟ್ ಪೀರಿಯಡ್ ಶಾರ್ಟೆಸ್ಟ್ ಪೀರಿಯಡ್ ಡಿವೈಡೆಡ್ ಬೈ 2 ಆಲ್ರೆಡಿ ನಾನು ಲಾಸ್ಟ್ ವಿಡಿಯೋ ನಿಮ್ಗೆ ಇದನ್ನ ಎಕ್ಸ್ಪ್ಲೇನ್ ಮಾಡಿದೀನಿ. ತಿರ್ಗಾ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡ್ತಿಲ್ಲ. ಡೈರೆಕ್ಟ್ ಆಗಿ ನಾನು ಏನ್ ಮಾಡ್ತಾ ಇದೀನಿ, ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದೀನಿ. ಈಗ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಸೊ ಈಸ್ ಈಕ್ವಲ್ ಟು ಟೋಟಲ್ ಡ್ರಾಯಿಂಗ್ಸ್ ಎಷ್ಟಿತ್ತು ನಮ್ಗೆ, 12,000 ಪರ್ ಕ್ವಾರ್ಟರ್ ಅಂತ ಹೇಳ್ತಾ ಇದಾರೆ ಅವರು. ಸೊ 12,000 ಕ್ವಾರ್ಟರ್ ಅಂತ ಹೇಳಿದ್ರೆ 3 months ಒನ್ಸ್ ಅಂತ ಹೇಳಿ 1 yearಗೆ 12 months ಡಿವೈಡೆಡ್ ಬೈ 3 ಮಾಡಿದ್ರೆ 1 yearಗೆ 4 times ಅವ್ರು ಏನ್ ಮಾಡ್ತಾ ಇದಾರೆ, ಡ್ರಾ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು. ಇದನ್ನ ನಾನು ಲಾಸ್ಟ್ ವಿಡಿಯೋನಲ್ಲಿ ನಿಮ್ಗೆ ಹೇಳಿದೀನಿ. ಅದು ಬರ್ದು ತೋರಿಸಿ ಎಕ್ಸ್ಪ್ಲೇನ್ ಮಾಡಿದೀನಿ ನಾನು ನಿಮ್ಗೆ. 4 ಯಾಕೆ ಬಂತು ಅಂತ ಹೇಳಿದ್ರೆ 1 yearಗೆ 12 months, ಕ್ವಾರ್ಟರ್ಲಿ ಅಂತ ಹೇಳಿದ್ರೆ 3 months. 12 ಡಿವೈಡೆಡ್ ಬೈ 3 ಮಾಡಿ 4 ಬರುತ್ತೆ. ಆ 4 ನಾನು ತಗೊಂಡಿರೋದು. ಸೊ ಇಂಟು ರೇಟ್ ಬಂದು 10% ಇದೆ. 10 ಡಿವೈಡೆಡ್ ಬೈ 100 ಇಂಟು ಆವರೇಜ್ ಪೀರಿಯಡ್ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ಆವರೇಜ್ ಪೀರಿಯಡ್ ಬಂದು 7.5 ಇದೆ. ಆವರೇಜ್ ಪೀರಿಯಡ್ ಬಂದು 7.5. ಆವರೇಜ್ ಪೀರಿಯಡ್ ಬಂದು ನಮ್ಗೆ ಇಲ್ಲಿ 7.5 ಇದೆ ನಮ್ಗೆ. ಅದನ್ನ ನಾವ್ ಏನ್ ಮಾಡ್ಬೇಕು, ಇಲ್ಲಿ ಮಲ್ಟಿಪ್ಲೈ ಮಾಡ್ಕೋಬೇಕು. ಇಷ್ಟನ್ನು ನಾವು ಮಲ್ಟಿಪ್ಲೈ ಮಾಡ್ಕೊಂಡ್ರೆ ನಮ್ಗೆ ಇಲ್ಲಿ ಇಂಟು ಆವರೇಜ್ ಪೀರಿಯಡ್ ಆಗಿದ್ಮೇಲೆ ನಮ್ಗೆ ಇಂಟು 1 ಡಿವೈಡೆಡ್ ಬೈ 12 ಇದೆ. ನೋಡಿ, ಇಷ್ಟು ನಾವಿಲ್ಲಿ ಏನ್ ಮಾಡ್ಬೇಕು, ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಇವಾಗ ಇದನ್ನ ಸಿಂಪ್ಲಿಫೈಸ್ ಮಾಡ್ಕೊಳ್ಳೋಣ. ಈಸ್ ಈಕ್ವಲ್ ಟು 12,000 ಇಂಟು 4 ಮಾಡಿದ್ರೆ 48,000 ಬರುತ್ತೆ. 48,000 ಇಂಟು 10%, 10 ಡಿವೈಡೆಡ್ ಬೈ 100 ಇಂಟು ಆವರೇಜ್ ಪೀರಿಯಡ್ ಬಂದು 7.5 ತಗೊಂಡು ಪರವಾಗಿಲ್ಲ, 15 ಡಿವೈಡೆಡ್ ಬೈ 2 ತಗೊಂಡ್ರು ನಿಮ್ಗೆ ಅದೇ ಆನ್ಸರ್ ಬರುತ್ತೆ. ಇಂಟು 1 ಡಿವೈಡೆಡ್ ಬೈ 12. ಇಷ್ಟು ನೀವು ಸಿಂಪ್ಲಿಫೈ ಮಾಡಿ ಕ್ಯಾಲ್ಕುಲೇಟ್ ಮಾಡಿದಾಗ ದ ಫೈನಲ್ ಆನ್ಸರ್ ವಿಲ್ ಬಿ 3,000 rupees. ಸೊ ಬಿಗಿನಿಂಗ್ ಅನ್ನೋ ವರ್ಡ್ ಇದ್ದಾಗ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಫ್ ಹೆಸರು ಬಂದು ಪೂಜಾರಿ ಅಂತ ಇದೆ. ಪೂಜಾರಿ ಇಸ್ ಈಕ್ವಲ್ ಟು rupees 3,000 rupees ಬರುತ್ತೆ. ನೀವು ಅದನ್ನ ಸಿಂಪ್ಲಿಫೈ ಮಾಡಿದ್ರೆ ಸೊ ಈ ರೀತಿ ಏನ್ ಮಾಡ್ಬೇಕು, ಬಿಗಿನಿಂಗ್ ಅನ್ನೋ ವರ್ಡ್ ಇದ್ದಾಗ ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕಾಗತ್ತೆ. ಸೊ ಈಗ ಎಂಡ್ ಇದ್ದಾಗ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು ಅನ್ನೋದು ನಾನು ನಿಮ್ಗೆ ಇವಾಗ ಹೇಳ್ಕೊಡ್ತಾ ಇದ್ದೀನಿ. ಸೊ ಟೋಟಲ್ ಡ್ರಾಯಿಂಗ್ಸ್, ಸೊ ಈಸ್ ಈಕ್ವಲ್ ಟು ಹಾಕೊಂಡು ಟೋಟಲ್ ಡ್ರಾಯಿಂಗ್ಸ್ 12,000 ಅಂತ ಹೇಳಿದ್ದಾರೆ ಈಚ್ ಕ್ವಾರ್ಟರ್ಗೆ. 12,000 ಇಂಟು 4 ಇಂಟು ರೇಟ್ ಬಂದು 10% ಇದೆ. ಇಂಟು ಆವರೇಜ್ ಪೀರಿಯಡ್ ಮಿಡಲ್ ಇದ್ದಾಗ ನಾನು ಹಾಕಿದ್ದೀನಿ ನೋಡಿ 6 ಇದೆ. ಸೊ ಇಂಟು 1 ಡಿವೈಡೆಡ್ ಬೈ 12 ತಗೊಳ್ಬೇಕು. ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಸಿಂಪ್ಲಿಫೈ ಮಾಡಿದ್ರೆ ಈಸ್ ಈಕ್ವಲ್ ಟು 12,000 ಇಂಟು 4 ಮಾಡಿದ್ರೆ ನಮ್ಗೆ ಇಲ್ಲಿ 48,000 ಬರುತ್ತೆ. 48,000 ಇಂಟು 10% ಇಂಟು 10 ಡಿವೈಡೆಡ್ ಬೈ 100 ಇಂಟು 6 ಇಂಟು 1 ಡಿವೈಡೆಡ್ ಬೈ 12. ಈ ಕಂಪ್ಲೀಟ್ ಆಗಿ ನೀವು ಸಿಂಪ್ಲಿಫೈಸ್ ಮಾಡ್ಬೇಕು. ಇದನ್ನ ಸಿಂಪ್ಲಿಫೈಸ್ ಮಾಡಿ ಇವಾಗ ನಾನು ಇದು ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಸಿಂಪ್ಲಿಫೈ ಮಾಡಿ ಚೆಕ್ ಮಾಡ್ಕೋತಾ ಇರ್ಬೇಕು. ನಮ್ಗೆ ಇಲ್ಲಿ ಬರ್ತಾರ ಆನ್ಸರ್, ನಿಮ್ಗೆ ಬರ್ತಾ ಇದೆಯಾ ಅಂತ ಹೇಳ್ಬಿಟ್ಟು. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಫ್
Pujari is equal to rupees 2,400 rupees. ಈ ವ್ಯಾಲ್ಯೂ ಬಂದು ನಿಮ್ಗೆ ಇಲ್ಲಿ ಮಿಡಲ್ ಅಂತ ಬಂದಾಗ ಕ್ಯಾಲ್ಕುಲೇಷನ್ ಪಾರ್ಟ್ ಹೀಗಿರ್ಬೇಕು. ಈಗ ಎಂಡ್ ಅನ್ನೋ ವರ್ಡ್ ಇದ್ದಾಗ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು ಅನ್ನೋದು ನಾನು ನಿಮ್ಗೆ ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಟೋಟಲ್ ಡ್ರಾಯಿಂಗ್ಸ್ ನಮ್ಗೆ ಇಲ್ಲಿ 12,000 ಇಂಟು 4 ರೇಟ್ ಬಂದು ಕ್ವಶನ್ ಅಲ್ಲಿ 10% ಕೊಟ್ಟಿದ್ದಾರೆ. ಇಂಟು ಇಲ್ಲಿದೆ ನೋಡಿ, ಇಲ್ಲಿ 4.5 ಅಂತ ಇದೆ ಆವರೇಜ್ ಪೀರಿಯಡ್. ನಮ್ಗೆ 4.5 ಇಂಟು 1 divided by 12. ಸಿಂಪ್ಲಿಫೈಸ್ ಮಾಡಿ ಇವಾಗ ಈಸ್ ಈಕ್ವಲ್ ಟು 48,000 ಬರುತ್ತೆ. ಮಲ್ಟಿಪ್ಲೈ ಮಾಡಿ 48,000 ಇಂಟು 10% ಇಂಟು 4.5 ಇಂಟು 1 divided by 12. So interest on drawings of Pujari is equal to rupees 1,800. This will be an answer when it comes to an end. ಈ ರೀತಿ ನಾವು ಏನ್ ಮಾಡ್ಬೇಕು, ಶಾರ್ಟ್ಕಟ್ ಮೆಥಡ್ ನಲ್ಲಿ ಕ್ವಾರ್ಟರ್ಲಿ ಅನ್ನೋ ವರ್ಡ್ ಇದ್ದಾಗ ನಾವು ಪ್ರಾಬ್ಲಮ್ ನ ಈ ರೀತಿ ನಾವು ಸಾಲ್ವ್ ಮಾಡ್ಬೇಕಾಗತ್ತೆ. ಅದು ಬಿಗಿನಿಂಗ್ ಇರ್ಲಿ, ಮಿಡಿಲ್ ಇರ್ಲಿ, ಎಂಡ್ ಇರ್ಲಿ. ಸೊ ಇದರಲ್ಲಿ ನಿಮ್ಗೆ ಆವರೇಜ್ ಪೀರಿಯಡ್ 15 divided by 2 ಹಾಕೊಂಡು ಮಾಡಿದ್ರೆ ಸೇಮ್ ಆನ್ಸರ್ ಬರುತ್ತೆ. 7.5 ಹಾಕೊಂಡು ಆನ್ಸರ್ ಸೇಮ್ ಬರುತ್ತೆ ನಿಮ್ಗೆ. ಫಾರ್ಮುಲಾಸ್ ನ ಕ್ಲೀನ್ ಆಗಿ ಒಂದು ಪೇಜ್ ಫುಲ್ ಫಾರ್ಮುಲಾಸ್ ಬರ್ದಿಟ್ಕೊಂಡು ಫಾರ್ಮುಲಾಸ್ ನ ನೀವು ಫೋಕಸ್ ಮಾಡಿ ಕಲ್ತ್ಕೊಂಡ್ರೆ ಕ್ಯಾಲ್ಕುಲೇಷನ್ ಪಾರ್ಟ್ ಬಂದು ನಿಮ್ಗೆ ತುಂಬಾ ಈಸಿ ಆಗಿರುತ್ತೆ. ಈ ಕ್ವಾರ್ಟರ್ಲಿ ಶಾರ್ಟ್ಕಟ್ ಮೆಥಡ್ ನಲ್ಲಿ ಕ್ವಾರ್ಟರ್ಲಿ ಅನ್ನೋ ವರ್ಡ್ ನಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಹಾಕ್ಬೋದು. ನಾನು ಆಲ್ರೆಡಿ ಕಳೆದ ವಿಡಿಯೋಸ್ ನಲ್ಲಿ ನಿಮ್ಗೆ ಪ್ರಾಬ್ಲಮ್ ಮಾಡಾಗಿದ್ಮೇಲೆ, ಒಂದ್ ಕಾನ್ಸೆಪ್ಟ್ ನಲ್ಲಿ ಒಂದ್ ಪ್ರಾಬ್ಲಮ್ ಮಾಡಾಗಿದ್ಮೇಲೆ ನಿಮಗ್ ಪ್ರಾಕ್ಟೀಸ್ಗೋಸ್ಕರ ನಾನು ಡ್ರೈವ್ ಇಂದ ಲಿಂಕ್ ನ ಕಾಪಿ ಮಾಡಿ ಅಲ್ಲಿ ಕ್ವಶನ್ಸ್ ಹಾಕಿದೀನಿ. ನಿಮ್ಗೆ ಕ್ವೆಶನ್ಸ್ ನ ನೀವು ಸಾಲ್ವ್ ಮಾಡಿ ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ರು ನೀವು ಅಲ್ಲಿ ಕೇಳ್ಕೊಳ್ಬಹುದು. ಈ ವಿಡಿಯೋನಲ್ಲಿ ನಿಮ್ಗೆ ಏನು ಡೌಟ್ಸ್ ಇಲ್ಲ, ಕ್ಲೀನ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್.